ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಜೋರಾಗ್ತಾ ಇದೆ. ಪವರ್ ಶೇರಿಂಗ್ ಕಿತ್ತಾಟಕ್ಕೆ ನಾಳೆನೇ ಕ್ಲೈಮ್ಯಾಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆ ದೆಹಲಿಯಲ್ಲಿ ಎಲ್ಲ ಪ್ರಮುಖ ನಾಯಕರ ಸಮಾಗಮ ಆಗ್ತಾ ಇದೆ. ಅಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ವೇಣುಗೋಪಾಲ್ ಎಲ್ಲರೂ ಸೇರಿ ದೊಡ್ಡ ಮೀಟಿಂಗನ್ನು ಮಾಡುವವರಿದ್ದಾರೆ ದೆಹಲಿಯಲ್ಲಿ. ಬಹುಶಃ ಈ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕು ಅಂತಾಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ತೀರ್ಮಾನಕ್ಕಂತೂ ಬಂದೇ ಬರ್ತಾರೆ ಅಂತ ನಿರೀಕ್ಷೆ ಇಡಲಾಗಿದೆ. ಇಲ್ಲಿ ನಾಳೆನೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಬರುವಂಥ ಸಾಧ್ಯತೆ ಕೂಡ ಇದೆ. ಬನ್ನಿ ದೆಹಲಿಗೆ ನೀವು ಅಂತ, ಇಬ್ಬರು ದೆಹಲಿಗೆ ಬನ್ನಿ, ಅಲ್ಲೇ ಮಾತಾಡೋಣ, ಹಾದಿರಂಪ ಬೀದಿರಂಪ ಆಗೋದು ಬೇಡ ಇದು ಕರ್ನಾಟಕದಲ್ಲಿ. ಆ ರೀತಿ ಒಂದು ಡಿಸಿಷನ್ಗೆ ಬರಬಹುದಾಗುತ್ತೆ. ಹೈಕಮಾಂಡ್ ಅಧಿಕಾರ ಹಸ್ತಾಂತರ ಆಗುತ್ತಾ ಅಥವಾ 2028ವರೆಗೂ ಕೂಡ ಯಥಾಸ್ಥಿತಿ ಸ್ಟೇಟಸ್ಕೋ ಯಥಾಸ್ಥಿತಿ ಮುಂದುವರಿಯಬೇಕು ಅಂತ ಏನಾದರೂ ಆದೇಶ ಬರುತ್ತಾ ಗೊತ್ತಿಲ್ಲ. ನಾಳೆನೇ ಎಲ್ಲವೂ ಫೈನಲ್ ಆಗಲಿ ಅಂಥೇಳಿ ಕೆಲವು ಮೂಲಗಳು ಹೇಳ್ತಾ ಇವೆ. ಹೈಕಮಾಂಡ್ ಮುಂದೆ ಪರೇಡ್ ಮಾಡಬಹುದು, ಸಂಖ್ಯಾಬಲ ಮಾಡುವಂಥ ವಿಚಾರಗಳಿದೆಯಲ್ಲ, ಈ ಗುಟ್ಟು ನಾಳೆ ರಟ್ಟಾಗಲಿದೆ. ಯಾವುದೇ ಹೈಕಮಾಂಡ್ ಒಂದು ಈ ಥರದ ಸಂಖ್ಯಾಬಲ ಪರೇಡ್ ಮಾಡಿ, ತಲೆ ಎಣಿಕೆ ಮಾಡಿ, ಎಲ್ಲರೂ ಬನ್ನಿ ಇಲ್ಲಿ ಬಹುಮತವನ್ನು ನೀವು ಸಾಬೀತುಪಡಿಸಿ ನಿಮ್ಮ ನಾಯಕರ ಪರವಾಗಿ, ಆ ಥರದ್ದೆಲ್ಲ ಮಾಡೋಕ್ಕೆ ಬರಲ್ಲ. ಸೊ ಬಹುಮತ ಒಂದು ಸರ್ಕಾರ ಅಲ್ಪಮತಕ್ಕೆ ಕುಸಿತಿದ್ದಾಗ, ಆಗ ಮತ ಇಲ್ಲ ಅಂತ ಹೇಳಿದಾಗ, ಅದನ್ನು ನೀವು ಪ್ರೂವ್ ಮಾಡಿ ಅಂತ ಹೇಳಿದಾಗ ಅದಾಗೋದು ಬೇರೆ. ಒಂದೇ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಶಾಸಕಾಂಗ ಸಭೆ ಮಾಡಬಹುದು ಮ್ಯಾಕ್ಸಿಮಮ್. ಆದರೆ ಈಗಿರೋ ಸನ್ನಿವೇಶದಲ್ಲಿ ಆ ಒಂದು ವಿಚಾರಕ್ಕೂ ಪಕ್ಷದ ಹೈಕಮಾಂಡ್ ಹೋಗಲ್ಲ ಅಂತ ಕಾಣಿಸ್ತಾ ಇದೆ. ರಾಜ್ಯದಿಂದ ದೆಹಲಿಗೆ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿದೆ ಅಧಿಕಾರ ಹಸ್ತಾಂತರ ಫೈಟ್. 3 ದಿನಗಳ ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯ ಕಡೆಗೆ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಬಂದ್ರಲ್ಲ ಎಐಸಿಸಿ ಅಧ್ಯಕ್ಷರು, ಇಲ್ಲಿ ಯಾವ್ಯಾವ ನಾಯಕರು ಏನೇನು ಮಾತಾಡ್ತಾ ಇದ್ದಾರೆ, ಅಸಮಾಧಾನ ಏನು, ಯಾರ ಪರವಾಗಿ ಒಲವಿದೆ, ಯಾರ ಪರವಾಗಿ ಇಲ್ಲ, ಬೆಂಬಲ ಯಾರಿಗೆ ಹೇಗಿದೆ, ನಂಬರ್ಸ್ ಯಾರ ಜೊತೆಗೆ ಎಷ್ಟು ನಂಬರ್ಗಳಿಲ್ಲಿವೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರದ್ದೇ ಆಗಿರತಕ್ಕಂಥ ಧಾಟಿಯಲ್ಲಿ ಅವ್ರದ್ದೇ ಆಗಿರುವ ಮೂಲಗಳಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವರು. ಖರ್ಗೆ ಹಿಂದೆನೇ ಇವತ್ತು ಕೆ ಸಿ ವೇಣುಗೋಪಾಲ್ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಆ ಕಡೆ ದೆಹಲಿಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಚಿಂತಾಕ್ರಾಂತರಾಗಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸುಸ್ತಾಗಿಬಿಟ್ಟಿದ್ದಾರೆ. ಅವರು ಕೂಡ ರಾಜ್ಯದಿಂದ ದೆಹಲಿಗೆ ಇದೀಗ ಸಂಪೂರ್ಣವಾಗಿ ಪವರ್ ಶೇರಿಂಗ್ ವಿಚಾರಗಳು ಶಿಫ್ಟ್ ಆಗಿಬಿಟ್ಟಿವೆ. ರಾಹುಲ್ ಗಾಂಧಿ ಖರ್ಗೆ ನೇತೃತ್ವದಲ್ಲಿ ಅಧಿಕಾರ ಹಸ್ತಾಂತರಕ್ಕೆ ಫುಲ್ ಸ್ಟಾಪ್ ಬೀಳಲ್ವಾ, ವೆಯ್ಟ್ ಮಾಡಬೇಕು.